ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಕಬ್ಬಿನ ಹೊಲ ರೋಟ್ರ್ ಹೊಡ್ಯಾಕತ್ತಾನು. ರೋಟ್ರ್ ಯಾವ ಥರನಾಗ ಹೊಡ್ಯಾತಾನ ಅಂತಂದ್ರೆ, ಇದು ನನ್ನ ಕಬ್ಬಿರೋದು 4 ಫುಟಿನ ಸಾಲ ಐತಿ. 4 ಫುಟಿನ ಸಾಲ ಇದು ರೋಟ್ರ್ ಯಾವ ಪ್ರಕಾರ ಹೊಡ್ಯಾತಾನ ಅಂತಂದ್ರೆ, ಈಗ ಪೈಲ ನಾವು 6 ಫುಟ್ ರೋಟ್ರ್ ಹಚ್ಚಿದ್ವು ಅಂತಂದ್ರೆ 2 ಸಾಲಿಗೂ 2 ಸಾಲ ಅದಾವಲ್ಲ, 2 ಸಾಲಿಗೆ ಒಮ್ಮೆ ಹೋದೆವು ಅಂತಂದ್ರೆ ಅದು ರೋಟ್ರ್ ಸರಿ ಆಗುವತ್ತು. ಅದಕ್ಕಾಗಿ ನಾ ಏನು ಮಾಡ್ಯಾನು, ಪ್ರತಿಯೊಂದು ಸಾಲಿಗೂ ಒಮ್ಮೊಮ್ಮೆ ಈಗ ನೋಡತ್ತಾರಲ್ಲ ನೋಡ್ರಿ, ಇದು 4 ಫುಟ್ ಸಾಲ ಐತಿ. ಈ 4 ಫುಟ್ ಸಾಲದೊಳಗೆ ನಾವು ಕಾಲಕ್ಕನ ನಾವು ಒಮ್ಮೆ 2 ಸಾಲಿಗೆ ನಾವು ರೋಟ್ರ್ ಹಚ್ಚಿದ್ವು ಅಂತಂದ್ರೆ ಇದು ರೋಟ್ರ್ ಸರಿ ಆಗುವತ್ತು. ಅದಕ್ಕಾಗಿ ನಾನು ಹೀಗೆ ಮಾಡ್ಯಾನು, ಪ್ರತಿಯೊಂದು ಸಾಲಿಗೂ ನಾ ಈಗ ರೋಟ್ರ್ ಹಚ್ಚೇನು. ರೋಟ್ರ್ ಮಾತ್ರ ಅಗದಿ ಮಸ್ತ್ ಆಗತೈತಿ. ಒಂದಿಗೇನು ಮಣ್ಣು ಆಗತ್ತದು. ನನ್ನ ರೈತರ ಬಂದ್ರೆ ಹೇಳ್ಬೇಕಂತಂದ್ರೆ, ನಾವು 4 ಫುಟ್ ಸಾಲ ಬಿಟ್ಟೇವಲ್ಲ, 4 ಫುಟ್ ಸಾಲ ಬಿಟ್ಟವರು ಇದನ್ನು ನಾವು ರೋಟ್ರ್ ಹೊಡಿಬೇಕಂತಂದ್ರೆ ಪ್ರತಿಯೊಂದು ಸಾಲಿಗೂ ರೋಟ್ರ್ ಹಚ್ಬೇಕು. ಅಂದರೆ ಇದು ಸಕ್ಸಸ್ ಆಗೈತಿ ಬರೋಬ್ಬರ. ನಾವು 2 ಸಾಲಿ ಹಚ್ಚಿದ್ವು ಅಂತಂದ್ರೆ ಅರ್ಧ ಕೋಲ್ ಉಳಿತಾವು, ಮತ್ತು ಅದು ನತ್ತಿ ಅಟ್ಟ ಬಟ್ ತಟ್ಟಕತಿ, ಭಾಳ ಮಣ್ಣು ಆಗೋದಿಲ್ಲ ಅಂತ ನನ್ನ ರೈತರಿಗೆ ನಾನು ಹೇಳಬಯಸ್ತೀನಿ. ಈಗ ಸದ್ಯ ನಾವು ರೋಟ್ರ್ ಹೊಡ್ಯಾತನಲ್ಲ, ಇದು ಪ್ರತಿಯೊಂದು ಸಾಲಿಗೂ ರೋಟ್ರ್ ಹಚ್ಚಾತಾನೆ. ಇದನ್ನು ಪೈಲ ನಾನು 2 ಸಾಲಿಗೆ ಹಚ್ಚಿ ನೋಡಿದ್ನಿ, 2 ಸಾಲಿಂದ ಅದು ರೋಟ್ರ್ ಸರಿ ಆಗಲಿಲ್ಲ. ಈಗ ನಾನು ಪ್ರತಿಯೊಂದು ಸಾಲಿಗೂ ರೋಟ್ರ್ ಹಚ್ಚೇನು. ರೋಟ್ರ್ ಮಾತ್ರ ಅಗದಿ ಜಬರದಸ್ತ್ ಆಗತೈತಿ ನೋಡ್ರಿ. ಇದು ನಾನು ಪ್ರತಿಯೊಂದು ಸಾಲಿಗೂ ರೋಟ್ರ್ ಹಚ್ಚೇನು. ಇವೆಲ್ಲ ನಮ್ಗೆ ನೋಡೋಕೆ ಸಂಬಳ ಒಂದು ಕೋಲು ಸಿಗೋದಿಲ್ಲ. ಒಂದು ಗೇನಿನಕ್ಕಿಂತ ಹೆಚ್ಚು ಮಣ್ಣಾಗಿದ್ದರೆ ಇಡೀ ಹೊಲೆಲ್ಲ ನಮ್ಮ ಕೋಲಿ ಇಟ್ಟದ ನೋಡು, ಆ ಕೋಲಿ ಎಲ್ಲ ಕಡ್ದು ಹೋಗ್ತೈತಿ ರೋಟ್ರ. ಇದನ್ನೆಲ್ಲನೂ ನಾನು ಪ್ರತಿಯೊಂದು ಸಾಲಿಗೂ ರೋಟ್ರ್ ಹಚ್ಚಿದನು ನೋಡ್ರಿ. ಏನು ಉಳಿದಂಗೆಲ್ಲ ಕಡ್ದು ಹೋಗೈತಿ. ನಾನು ತಮಗೆ ಹೋದಷ್ಟೇ 4 ಫುಟ್ ಸಾಲ ಇರ್ತಾವಲ್ಲ, 4 ಫುಟ್ ಸಾಲ ಬಿಟ್ಟು ರೈತರು ಅದಾರಲ್ಲ, ಏನೊಂದು ರೈತರು ಅದಾರಲ್ಲ, ಅವರು ಪ್ರತಿಯೊಂದು ಸಾಲಿಗೂ ರೋಟ್ರ್ ಹಚ್ಚಿ ಹೊಡಿಬೇಕಂತ ಹೇಳ್ಕ್ಯಾರ. ನನ್ನ ಅನಿಸಿಕೆ ಮೇರೆಗೆ ನಮಗೆ ಬಯಸ್ತು. ರೋಟ್ರ್ ಮಾತ್ರ ಅದು ಜಬರದಸ್ತ್ ಆಗತೈತಿ. ಒಟ್ಟು ಒಂದು ಕೋಳಿ ಉಳಿದಿಲ್ಲ ಇದ್ರಾಗ. ನೋಡತ್ತಾರಲ್ಲ, ಈ ಗಾಡಿ ಐತಲ್ಲ, ಈ ಗಾಡಿ ನಾ ಮೂರದ್ದು ಭೀಮಪ್ಪ
ಮಾಲಕರಾದಂಥ ಯಲ್ಲಪ್ಪನ ಮರಗಲಿ ಅವರು ತಮ್ಮ ಗಾಡಿ ಅನುಭವದ ಬಗ್ಗೆ 4 ಮಾತು ಹೇಳ್ತಾರೋ. ಬರೀ ಅವ್ರ ಏನು ಹೇಳ್ತಾರೆ ಕೇಳೋಣ ಅಂತ. ಯಲ್ಲಪ್ಪನ ಗಾಡಿ ತೊಗೊಂಡು ಎಷ್ಟು ವರ್ಷ ಆತ್ರಿ? 2 ವರ್ಷ 4 ತಿಂಗಳು ಆದ್ರೆ ಸರ್. ಈಗ 2 ವರ್ಷ 4 ತಿಂಗಳ ಆತ್ರಿ. ಈಗ ಗಾಡಿ ತೊಗೊಂಡ್ರಲ್ಲ, ಈಗ ನೀವು ಮನೆ ಭೂಮಿಗೆ ಅಟ್ಟ ಉಪಯೋಗ ಮಾಡ್ಕೊತಾರ ಮತ್ತು ಹೊರಗಡೆ ಬಾರಿಗೆನ ಹೊಡಿತೀರ? ನಮ್ದು ಮಾಡ್ಕೊಂಡು ನಾವು ಖಾಲಿ ತರ್ಬೋಲ್ರಿ ಸರ್. ಹಾಂ ರೀ. ನಾವು ಮತ್ತು ಯಾರು ನಮ್ಮ ಹೆಲ್ಪರ್ ರೈತರು ಇದ್ರು ಅಂದ್ರೆ ನಾವು ಅವ್ರ ಮೊಬೈಲ್ ಹೊಂದ್ಕೊಂಡು ನಡೆಸ್ತಾರೆ. ಒಟ್ಟು ಬಾಡಿಗೆ ಹೊಡಿತೀರಿ? ಈಗ ರೋಡ್ರ ಹೊಡ್ಯಾಕೆ ಬಂದಿಯಲ್ಲ, ಈ ರೋಡ್ರ ಹೊಡ್ಯಾಕೆ 1 ಎಕರೆಗೆ ಏನು ಬಾಡಿಗೆ ಮಾಡಿದ್ರಿ? ನಾವು ರೀ ಭಾಳ ಹೊಲ ಹೊಡೆದಿದ್ದೀವಿ ರೀ, ಒಂದು ಸ್ವಲ್ಪ ಕಮ್ಮಿ ಹಿಡ್ತೀವಿ ರೀ. ಹಾಂ ರೀ. ಅಟ್ಟ ಸಿಂಪಲ್ ಹೊಡೆದಿದ್ದೀವಿ ರೀ, 2,000 ರೂಪಾಯಿ ಇಡ್ತೀವಿ ಸರ್. ಎಕರೆಗೆ 2,000 ರೂಪಾಯಿ? ಹಾಂ, ಎಕರೆಗೆ 2,000. ಒಟ್ಟು ಕಬ್ಬಿನ ಹೊಲ ಬಂತು, ಆಮೇಲೆ ಏನೋ ಹೊಡಿರಿ ನೀವು? ಏನೋ ಹೊಡೆದ್ರು ಅವ್ರಿ. ಹಾಂ. ಏನು ಈಗ ಮತ್ತು ನಿಗಲಿಕ್ಕೆ ಏನು ರೇಟ್ ಮಾಡಿದಿರಿ? ನಿಗಲಕ್ಕೆ 2,500 ಅಂತೂ ನಕ್ಕಿಗೆ ಗ್ಯಾರಂಟಿ ಸರ್. 2,500. ಆಮೇಲೆ ಇದು ನೀವು ಸಾಲ ಬಿಡಕ್ಕೆ ಹೋಗ್ತಿರಲ್ಲ, ಈಗ ಸಾಲ ಬಿಡಕ್ಕೆ ಹೋದ್ರೆ ಅದಕ್ಕೆ ಏನು ರೇಟ್ ಮಾಡಿದಿರಿ? 1,000 ರೂಪಾಯಿ ತಗೋದು. 1,000 ರೂಪಾಯಿ. ಅದು ನಮ್ಮ ರೈತರು ಇದ್ರ ಅದು ನನ್ನ ಈ ಬಿಟ್ಟು ಕೊಟ್ಟು ಈ ಸೇರಿ ಅದು ಅಂದ್ರೆ ಈಗ ನಿನ್ನ 1,500-1,200 ಹೊಡ್ತಾರೆ ಸರ್. ನಾವು ನಮ್ಮ ರೈತರು ನಾನು ರೈತ ಅದನ್ರಿ, ನಾವೊಂದು ಸ್ವಲ್ಪ ಸೌಲಭ್ಯ ಇರೋರಿಗೆ ರೈತರಿಗೆ ಹಾಂ ಸಾಲ ಬಿಡೋದು 1,000 ರೂಪಾಯಿ ತಗೋತಾನೆ. ಬರೋಬರ. ಹಾಂ. ಏನೀಗ ಮತ್ತೀಗ ಟ್ಯಾಕ್ಟ್ರ್ ಕುಂಟಿ ಹೊಡಿತಾರಲ್ಲ, ಟ್ಯಾಕ್ಟ್ರ್ ಕುಂಟಿ ಅದನ್ನ ಏನು ಮಾಡಿ ರೇಟ್ ಮಾಡಿದ್ರಿ? ಟ್ಯಾಕ್ಟ್ರ್ ಕುಂಟಿನ 1,000 ರೂಪಾಯಿ ಸರ್. 1,000 ರೂಪಾಯಿ. ಹಾಂ. ಈಗ ರೈತರು ಅದಾರಲ್ಲ, ಇವ್ರು ಒಟ್ಟರು ಅವ್ರು ನಿನ್ನ ಕೈಯಾಗ ರೊಕ್ಕನ ಕೊಟ್ಟಾಗ ಹೊಡಿತೀವ ಏನು ಅವ್ರು? ಹಾಂ. ಮಾರಿ ಡಿಜಾಲ್ಕಾಯಿ 2 ಎಕರೆ ಐತ್ರಿ. ಹಾಂ. 2 ಎಕರೆ ನಿಗಲ ಹೊಡಿದೈತ್ರಿ. 2 ಎಕರೆ ನಿಗಲ ಪರವಾಗಿ ನಾ 2,000 ರೂಪಾಯಿ ಇಸ್ಕೊತೇನೆ ರೀ ಡಿಜಾಲ್ಕ. ಹಾಂ. ಮೂಮೆಂಟ್ ರೀ ಮುಂದಿಂದು ಪೈರ್ ಬಂದಿಂದ 4-5 ತಿಂಗಳ ಬರ್ತಾನೆ ರೀ. ಅಂದ್ರೆ ನಿಮ್ಮ ಅನಿಸಿಕೆ ಪ್ರಕಾರ ಈಗ ನಮ್ಮ ರೈತನ ದುಡ್ಡು ಇರಲ್ಲ, ಈಗ ನೀವು ಡಿಜಾಲ್ ಕಟ್ಟ ಇಸ್ಕೋತೀರಿ? ಡಿಜಾಲ್ ಕೇಸ್ಕೊಂಡು ಹೊಡ್ತೇನೆ. ಡಿಜಾಲ್ ಕೇಸ್ಕೊಂಡು ಆಮೇಲೆ ಆ ರೈತರ ಪೀಕ್ ಬಂದ ಮೇಲೆ ಆಟೋಮೆಟಿಕ್ ನಿಲ್ತಾರೆ? 5 ತಿಂಗಳು ಮಾತಾಡಿ ಅಲ್ಲ, ಒಟ್ಟು ಆಟೋಮೆಟಿಕ್ ನಿಲ್ತಾರೆ? ಹಾಂ ಹಾಂ ಹಾಂ. ಆಯ್ತು. ಮತ್ತು ಅಂದ್ರೆ ರೈತರಿಗೆ ನೀವು ಒಂದು ಹೆಲ್ಪ್ ಮಾಡಿದಂಗೆ ಆಯ್ತು ಬಿಡ್ರಿ. ಬರೋಬರ್. ಈಗ ನೀವು ಈಗ ಟ್ಯಾಕ್ಟರ್ದಂಗೆ ಮಾಡತ್ತಲ್ಲ, ಈಗ ನಾನು ರೈತ ಅದಾರಲ್ಲ, ಯಾಕಂದ್ರೆ ಸುತ್ತಮುತ್ತ ಹಳ್ಳಿ ರೈತರು ಅದಾರಲ್ಲ, ಈಗ ಅವರು ನಮ್ಮನ್ನ ಕೇಳ್ತಾರ, ಅವ್ರ ಗೌಡ್ರ ಮತ್ತು ನಿಮ್ಮಲ್ಲಿ ಟ್ಯಾಕ್ಟರ್ ಮತ್ತು ಮಳಿಲಿ ನಾವು ಟ್ಯಾಕ್ಟ್ರ ಚಲೋ ಗಳಿ ಹೊಡಿತಾರಂತ, ಮತ್ತು ಗಾಡಿ ನಮಗೆ ಕಳಿಸ್ಕೊಡಂತ ನಾನು ಕೇಳ್ತಾರ ಅವ್ರ. ಅದಕ್ಕೆ ನೀವು ನಮ್ಮ ರೈತರಿಗೆ ಬಾಡಿ ಹೊಕ್ಕಿರಲ್ಲ? ಒಟ್ಟು ಹೊಕ್ಕಿರಿ? ಆ ಥರ ರಾತ್ರಿ ಇದ್ರೂ ಹೋಗ್ತೇನೆ ಹೊಕ್ಕಿರಲ್ಲ? ಆಯ್ತಣ್ಣ. ಏನೀಗ ಮುಂದೀಗ ನೆಕ್ಸ್ಟ್ ಏನು ಬಿತ್ತು ಕೂರಿಗೆ ಅದು ಮಾಡ್ತಾರೆ? ಸ್ವಲ್ಪ ನಂದು ಒಂದು ಸ್ವಲ್ಪ ಇದೈತ್ರಿ, ಹಾಂ, ಆಸ್ತಿ ಕಮ್ಮಲ್ಲ, ಹಿಂಗೆ ಎಲ್ಲ ಕಮ್ಮಿಯಲ್ಲಿ ಮಾಡ್ದಾನ ಅಂತಲೇ ನಿಮ್ಮಂಥ ರೈತರ ಹೆಲ್ಪ್ ನನಗೆ ರೀ. ಇದ್ರೊಳಗೆ ಆಸ್ತಿ ಮೇನಲ್ಲ, ಗುಣ ಚಲೋ ಐತ್ಲ, ರೈತ ನಿನ್ನ ಬೆನ್ನು ಹತ್ತಾರಲ್ಲ. ಯಾಕೆ ಈಗ ಮನೆ ಹೊಲ ಅಂತ ಈಕಾರನೆ ಕಡೆ ಹೊಡಿತಿ, ಮತ್ತೆಲ್ಲ ನನ್ನ ರೈತರ ಅಂತ ಈಕಾರನೆ ರೊಕ್ಕನೂ ನಿಲ್ತಿ, ಮತ್ತು ಇಷ್ಟು ಹೆಲ್ಲಪ್ಪ ನಿನಗೆ ರೈತರು ಇದ್ದಾಗ ರೈತರು ನಿನ್ನ ಬೆಂಬಲ ನಿಲ್ತಾರಂತ ಈಕಾರ ನಾ ಅತೀಶ್ ಹೇಳಿ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಯಲ್ಲಪ್ಪನ ಮಗಳವ್ರು ನನ್ನ ನಮಸ್ಕಾರಗಳು. ನಾನು 85 ಮನ್ಯಾಗ ಗಾಡಿ ಹೊಡ್ತೇನೆ. ಹಾಂ. ಎಟ್ರಿ 7 ಎಕರೆ ಹೊಲ, 5 ಮಂದಿ ತಂದಿಕೊಳ್ರಿ. ಹಾಂ. ಚಿಕ್ಕದಾಡಪ್ಪಗಳು ನಮ್ಮ ಅಜ್ಜನ ಹೊಟ್ಟಿಲಿ ರೀ. ಹಾಂ. 5 ಮಂದಿಯಾಗ 7 ಎಕರೆ ಹೊಲ ರೀ. 1 ಎಕರೆ 8 ಗುಂಟೆ ಬಂದವ್ರು ನಮಗೆ ರೀ. 2 ಅಣ್ಣ ತಮ್ಮವ್ರು ನಾವು. ಬರೋಬರ್. ಅವ್ರ ಪರವಾಗಿ ಅವ್ರು ಇರ್ತಾರೆ ರೀ, ನಮ್ಮ ಪರವಾಗಿ ನಾ ರೀ ಜೀವನ ನಡೆಸಿದೇನೆ ರೀ ನಮ್ಮ ಮನೆ ಮಾಡ್ಕೊಂಡು. ಬರೋಬರ್. ಹ್ಞೂ. ಆಯ್ತಣ್ಣ. ಎಷ್ಟು ಮಾಹಿತಿ ಇದಕ್ಕಾಗಿ ನಾನು ನಮಸ್ಕಾರಗಳು.